ತನಗಾಗಿ ಏನನ್ನು ಬಯಸದವಳು, ಅವಳಿಗಾಗಿ ಏನನ್ನು ಕೂಡಿಡದವಳು, ತನಗಿಲ್ಲವೆಂದು ಕೊರಗದವಳು, ಸೋತಾಗ ಸದಾ ಜೊತೆಗೆ ನಿಂತವಳು, ನಮ್ಮ ನಗುವಲ್ಲೇ ತನ್ನ ಖುಷಿ ಕಂಡವಳು, ನಮಗಾಗಿಯೇ ಈ ಜೀವನ ಮೀಸಲಿಟ್ಟವಳು, ಅವಳೇ ನಮ್ಮ ಅಮ್ಮ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನುಸಿರೆ ನನ್ನ ಕೊಂದಿದೆ. ಜಗತ್ತಿಗೆ ನಮ್ಮನ್ನು ಪರಿಚಯಿಸುವವಳು ತಾಯಿ, ಜಗತ್ತನ್ನೇ ನಮಗೆ ಪರಿಚಯಿಸುವವನು ತಂದೆ. ಅಪ್ಪನ ಬೆವರ ಹನಿ, ಅಮ್ಮನ ಪ್ರೀತಿಯ ಗನಿ, ಬೆಳೆಸಿತು ನನ್ನ ನೀ ದಿನ. ಅಪ್ಪನ ಬೆವರ ಹನಿ, ಅಮ್ಮನ ಪ್ರೀತಿಯ ಗನಿ, ಬೆಳೆಸಿತು ನನ್ನ ನೀ ದಿನ. ಅಮ್ಮನ ಹಾಡನ್ನು ಕೇಳಿ ಅಪ್ಪನ ತೋಳುಗಲೇರಿ ಬೆಳೆಯಿತು ನನ್ನ ಜೀವನ. ಮುದ್ದು ಮಾಡುತ್ತಾ ತುತ್ತು ನೀಡುತ್ತಾ ಬೆಳೆಸಿದಳಮ್ಮ, ಬೆವರು ಸುರಿಸಿ ಕಷ್ಟ ಸಹಿಸಿ ಸಾಕಿದರಪ್ಪ. ಅಮ್ಮ ನುಡಿದ ಪ್ರೀತಿಯ ಮಾತು ಯಾರು ಹೇಳುವರು, ಅಪ್ಪ ಬರೆದ ನೋವಿನ ಕಥೆಯ ಯಾರು ಓದುವರು. ಅಪ್ಪನ ಬೆವರ ಹನಿ, ಅಮ್ಮನ ಪ್ರೀತಿಯ ಗನಿ, ಬೆಳೆಸಿತು ನನ್ನ ನೀ ದಿನ, ಬೆಳೆಸಿತು ನನ್ನ ನೀ ದಿನ. ಬಿಟ್ರೆ ಸಿಗದೆ ಇರೋದು ಸಕ್ಕರೆ ಅಂತ ಮನಸ್ಸಿನವಳು, ಬಾಯ್ಬಡಕಿ ಹೇಳ್ಬೇಕಂದ್ರೆ ನನ್ನ ತಂಗಿ ಬೆಲೆ ಕಟ್ಟೋಕೆ ಆಗದೆ ಇರೋ ವಜ್ರ. ನೆನಪಿರದ ವಯಸ್ಸಲ್ಲೇ ತಾಯಾಗಿ ಸಿಕ್ಕೋಳೆ, ಈ ಅಣ್ಣನ ಕಣ್ಣಲ್ಲಿ ನೀನು ಎಂದೆಂದು ಮಗುವಂತೆ. ತಾಯಿಯ ಹೊರತು ನನಗೆ ಇವಳೇನೆ ಜಗವಂತೆ. ನೀನಿರದ ಜೀವ ಜೋರಾಗಿ ಮಳೆಯಲ್ಲಿ ಅತ್ತಂತೆ, ಹೇಳಲಿ ಹೇಗೆ ನೀನಿಲ್ಲೋ ನೀ ನನ್ನ ಕಣ್ಣಂತೆ. ಓ ತಂಗಿಯೇ ಈ ಅಣ್ಣನ ಮರೆವ ದಿನ, ಈ ದಿಬ್ಬಣ ನಿನಗಾಗಿಯೇ ಇರುವನ ಆ ರಾಜನು. ರಕ್ತ ಹಂಚಿಕೊಂಡು ಹುಟ್ಟಿಲ್ಲ, ಆಸ್ತಿ ಹಂಚಿಕೊಂಡು ಇಲ್ಲ, ಆದರೆ ಕಷ್ಟ ಸುಖ ಹಂಚಿಕೊಳ್ಳಲು ಇರುವ ಸಂಬಂಧವೇ ಗೆಳೆತನ. ಒಂದೇ ಹೊಟ್ಟೆಲಿ ಹುಟ್ಟದೆ ಇದ್ರೆ ಏನಾಯ್ತು, ಬಂದು ಬಳಗ ನಾವು ಆಗದೆ ಹೋದ್ರೆ ಏನಾಯ್ತು. ರಕ್ತ ಸಂಬಂಧನು ಮೀರಿದ ಸ್ನೇಹವಿದು. ನೆನಪಾಯ್ತೋ ಗೆಳೆಯರೆ, ನೆನಪಾಯ್ತೋ, ನೆನಪಾದ್ರೆ ಕಣ್ಣೀರು ಬರ್ತಾಯಿದ್ರೋ. ಒಂದೇ ತಟ್ಟೆಲಿ ನಾವೆಲ್ಲರೂ ಊಟ ಮಾಡಿದ್ದು, ಒಂದೇ ಸ್ಕೂಲಲ್ಲಿ ನಾವೆಲ್ಲರೂ ಪಾಠ ಕಲ್ತಿದ್ದು, ಒಂದೇ ಊರಲ್ಲಿ
ಇಂದಿನ ಜನ್ಮ ಪಾಪ ಪುಣ್ಯ ಲೆಕ್ಕ ಹಾಕಿ ಈ ಜನ್ಮದ ಹಣೆಬರಹ ಬರೆಯೋ ದೇವರಿಗಿಂತ ಪಾಠ ಕೇಳ್ದೆ ಇದ್ರೂ ಹೋಂವರ್ಕ್ ಮಾಡದೆ ಇದ್ರೂ ಅವರು ಬಗ್ಗೆ ಎಷ್ಟೇ ಕೆಟ್ಟದಾಗಿ ಮಾತಾಡಿದ್ರು ಕೆಲವೊಮ್ಮೆ ಅವರಾತ್ಮ ಸಾಕ್ಷಿ ವಿರುದ್ಧವಾಗಿ ನೆಡ್ಕೊಂಡ್ರು ನಾವು ಸ್ಕೂಲ್ ಬಿಟ್ಟು ಹೋಗಬೇಕಾದ್ರೆ ಟಿಸಿ ಮೇಲೆ ವಿದ್ಯಾರ್ಥಿಯ ಚಾರಿತ್ರೆ ಅಂತ ಬಂದಾಗ ಉತ್ತಮ ಅತ್ಯುತ್ತಮ ಅಂತ ಬರಿತಾನೆ ಅಲ್ಪ ಆ ನನ್ನ ಗುರು ಒಬ್ರು ಶ್ರೇಷ್ಠ. ಗುರವೇ ನಮಃ ಗುರವೇ ನಮಃ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಒಬ್ಬ ತಾಯಿ ತನಗೆ ಕಾಣುವುದು ತನ್ನ ಮಗುವಿಗೂ ಕಾಣಲಿ ಅಂತ ಸೊಂಟದ ಮೇಲೆ ಹೊತ್ತಕೊಂಡಿರುತ್ತಾಳೆ. ಆದರೆ ಒಬ್ಬ ತಂದೆ ತನಗೆ ಕಾಣಲದ್ದು ತನ್ನ ಮಗುವಿಗೆ ಕಾಣಲಿ ಅಂತ ಹೆಗಲ ಮೇಲೆ ಹೊತ್ತುಕೊಂಡಿರುತ್ತಾನೆ. ಅದೇ ಒಬ್ಬ ಅಕ್ಕ ತಂಗಿ ತಾನು ತನ್ನ ಗಂಡನ ಮನೆಯಲ್ಲಿ ಹೇಗೆ ಇದ್ದರೂ ತನ್ನ ಒಂದು ತವರು ಮನೆ ಸದಾ ಸುಖವಾಗಿ ಬೆಳಗಲಿ ಅಂತ ಬಯಸ್ತಾಳೆ. ನಂತರ ಒಬ್ಬ ಗೆಳೆಯ ಗೆಳತಿ ಕೂಡಿ ಹುಟ್ಟಲಿಲ್ಲ ಅಂತ ಅಂದರು ಗೆಳೆಯನ ಕಷ್ಟ ಸುಖಗಳಲ್ಲಿ ಭಾಗಿಯಾಗತಾರೆ. ಆ ಕ್ಷಣದಲ್ಲಿ ಗೆಳೆಯನಿಗೆ ಬೇಕಾಗಿದ್ದು ಸರಿಯೋ ತಪ್ಪೋ ಅಂತ ವಿಚಾರ ಮಾಡದೆ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ಸಾಥ್ ನೀಡುತ್ತಾರೆ. ಅದೇ ಒಬ್ಬ ಗುರು ಶಾಲೆ ಆವರಣದಲ್ಲಿ ಎಂಟ್ರಿ ಕೊಟ್ಟ ನಂತರ ತನ್ನ ಮನೆ ಮಕ್ಕಳನ್ನೆಲ್ಲ ಮರೆತು ಶಿಷ್ಯಂದಿರ ಏಳ್ಗೆಗಾಗಿ ಜೀವನ ತೇಯುತ್ತಾನೆ. ಅವನೇ ನಿಜವಾದ ಗುರು.